ನಮಸ್ಕಾರ. ನಮ್ಮ ಚಾಲಕರಿಗೆ ಇವ್ನು ನನ್ನ ಜೊತೆ ಇರ್ತಾ ಇದ್ರೆ ನಾನು ಉಳಿಸ್ಕೊತಾ ಇದ್ದೆ, ನಮ್ಮ ಇದ್ರಲ್ಲಿ ಬಂದು ಸೇರ್ಕೋತಾ ಇದ್ದಾರೆ ಉಳಿಸ್ಕೊತಾ ಇದ್ದೆ. ಯಾಕೆ ಅವ್ನು ಕನ್ನಡಿಗನಲ್ವಾ, ಅವ್ನು ನಮ್ಮವನಲ್ವಾ, ಅವ್ನು ಮನುಷ್ಯ ಅಲ್ವಾ? ಇವತ್ತು ಪ್ರಾಬ್ಲಮ್ ಆಗ್ತಾ ಇರೋ ಟೈಮಲ್ಲಿ ನೀವು ಸಪೋರ್ಟಿಂಗ್ ಇರಲಿಲ್ಲ ಅಂದರೆ ಇನ್ನೇನಕ್ಕೆ ಬೇಕು ನೀವು? ನಿಮ್ಗೇನಕ್ಕೆ ಬೇಕು ಲೀಡರ್ಶಿಪ್ಗಳು? ನಿಮ್ಗೇನಕ್ಕೆ ಬೇಕು ಇವೆಲ್ಲ? ಈ 17 ಲಕ್ಷದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ರೋಡಲ್ಲಿ ಕೂತ್ಕೊಂಡ್ರೆ ಏನು ಯಾರಿಗೂ ಉತ್ತರ ಹೇಳ್ತೀರಾ? ನಿಮ್ಗೆ ತಾನೇ ಕೇಳೋದವ್ರೆಲ್ಲ, ನಿಮ್ಮ ಹತ್ರನೇ ತಾನೇ ಬರಬೇಕು. ನೀವೇ ಅಲ್ಲ ಅಧಿಕಾರಿಗಳು, ನೀವೇ ಅಲ್ಲ ಎಲ್ಲ. ನಾನೇ ಲೀಡ್ರು, ನಾನೇ ಅಂತ ಮಾಡ್ಕೊಂಡಿರೋರೆಲ್ಲ ನೀವೇ ಅಲ್ಲ. ಒಂದು ಮನುಷ್ಯಗೆ ಉಳ್ಸೋದು ನೋಡ್ಬೇಕು, ಆಯ್ತಾ? ಅವನಿಗೆ ಅದು ಗೊತ್ತಿಲ್ಲ, ಅದು ಮಾಡಿಲ್ಲ, ಆಯ್ತಾ? ಅದಕ್ಕೆ ಮಾಡಿಸ್ಕೊಡೋದು ಹೇಗೆ? ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ? ಆಯ್ತು, ನಮ್ಮ ಚಾಲಕ ಹಾಳಾಗಿ ಹೋಗ್ತಾ ಇದ್ದಾನೆ ಅಂತ ನೀವು ಯಾವತ್ತಾದ್ರೂ ಹಾಳು ಮಾಡಿದ್ರಾ? ಯೋಚನೆ ಮಾಡಿದ್ರಾ? ಇಲ್ಲ ಇಲ್ಲ, ಅವ್ನು ನಮ್ಮ ಜೊತೆ ಬಂದು ಸೇರ್ಕೊಂಡ್ರೆ ಮಾತ್ರ ನಮ್ಗೆ ಇದು, ಇಲ್ಲ ಅಂದ್ರೆ ಇಲ್ಲ. ಹೋಗ್ಲಿ, ಇಷ್ಟೆಲ್ಲ ಮಾಡ್ಕೊಟ್ರಲ್ಲ, ಗೌರ್ಮೆಂಟ್ ಇಂದ ಬರ್ತಾ ಇದೆ ಅಂತ ಹೇಳ್ತಿರಲ್ಲ, ಎಲ್ಲಾದ್ರೂ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಇನ್ಸೂರೆನ್ಸ್ ಕ್ಲೇಮ್ ಮಾಡಿ ತೋರಿಸಿ. ಏನಾದ್ರು ಎಮರ್ಜೆನ್ಸಿಲಿ ಹಾರ್ಟ್ ಅಟ್ಯಾಕ್ ಆದ್ರೆ ಆಗಲ್ಲ ರೀ, ಆ ಇನ್ಸೂರೆನ್ಸ್ ತಗೊಳಲ್ಲ. ಆ ತರ ಇನ್ಸೂರೆನ್ಸ್ ಇರುತ್ತೆ. ಯಾರು ತಗೋತಾರೆ ಗೌರ್ಮೆಂಟ್ ಇನ್ಸೂರೆನ್ಸ್ ಅಂತ? ಆಯ್ತು, ನಿಮ್ಮಲ್ಲಿರೋ ಡ್ರೈವರ್ಗಳೇ ಇದಾರಲ್ಲ, ಅವ್ರಿಗೇನಾದ್ರು ನಾಳೆ ತೊಂದರೆ ಆದ್ರೆ ಏನ್ ಮಾಡ್ತೀರಾ? ಒಂದು ವಿಡಿಯೋ ಮಾಡಿ ನಿಮ್ ಇದ್ರಲ್ಲಿ ಗ್ರೂಪಲ್ಲಿ ಹಾಕೊಂಡು ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಡ್ತೀರಾ? ಏನ್ ಭಿಕ್ಷೆ ಬೇಡಿಸ್ತಾ ಇದ್ದೀರಾ ಅವ್ರ ಹತ್ರ? ಏನ್ ಅಗ್ರಿಗೇಟರ್ ಕಂಪ್ನಿಗಳಂತ ನೀವು ಬೆಳೆಸೋದ್ರಲ್ಲ, ಅವ್ರ ಹತ್ರ ಇಸ್ಕೊಡಿ ನೋಡೋಣ. ನೀವೇ ಕ್ರಿಯೇಟ್ ಮಾಡ್ಕೊಡ್ಬೋದಾಗಿತ್ತಲ್ರಿ. ನಿಮ್ಗೆ ಇಷ್ಟು ನೋವು ಇದೆ, ಎಷ್ಟು ಇದೆಲ್ಲ ಇದೆ ಅಂದ್ರೆ ನಿಮ್ ಡ್ರೈವರಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡ್ಬೋದಾಗಿತ್ತಲ್ಲ. ನಾಳೆ ದಿನ ತೊಂದರೆ ಆದ್ರೂ ನಿಮ್ಗೆ ಈ ತರ ಇದೆ ಅಂತ ಹೇಳ್ಕೊಡ್ಬೋದಾಗಿತ್ತಲ್ಲ. ಏನು ಮಾಡ್ಲಿಲ್ಲ ನೀವು. ನಿಮ್ದು ನಿಮ್ಮವ್ರದ್ದು, ನಿಮ್ದು ನಿಮ್ಮವ್ರದ್ದು, ಕಂಡವ್ರದ್ದು ಹಾಳಾಗೋಗ್ಲಿ. ನಿಮ್ದು ನಿಮ್ಮವ್ರದ್ದು ಚೆನ್ನಾಗಿದ್ರೆ ಸಾಕು, ಕಂಡವ್ರದ್ದು ಹೆಂಗಾದ್ರೂ ಹಾಳಾಗೋಗ್ಲಿ ಅಲ್ವಾ? ಯೋಚನೆ ಮಾಡ್ರಿ. ಎಲ್ಲ ಒಂದು ಫ್ಯಾಮಿಲಿ ಅಂತ ತಿಳ್ಕೊಳ್ಳಿ, ಆಯ್ತಾ? ಎಲ್ಲರಿಗೂ ಒಂದು ಫ್ಯಾಮಿಲಿ ಅಂತ ತಿಳ್ಕೊಳ್ಳಿ. ಅವನೇನಿದೆ ಇದು ಮಾಡ, ಆಯ್ತು, ಈ ತರ ಆಗಿದೆ, ಪರ್ಮಿಟ್ಗಳಿಲ್ಲ, ಈ ತರ ಆಗಿದೆ, ಆಯ್ತು, ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೋಣ. ಬರ್ರಪ್ಪ, ನಮ್ಮ ಜೊತೆ ಸೇರ್ಕೊಳ್ಳಿ. ಅದೇನಿದೆ ಅದಕ್ಕೆ ಒಂದು ಸೊಲ್ಯೂಷನ್ ಹುಡ್ಕೋಣ. ನಾಳೆ ದಿನ ಪರ್ಮಿಟ್ ಹಾಕೊಡಿಸೋಣ, ನಾಳೆ ದಿನ ನಿಮ್ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡ್ಕೊಡೋಣ ಅಂತ ಯಾರಾದ್ರು ಹೇಳಿದ್ರಾ? ಇಲ್ಲ ಅಲ್ಲಿ ಹಿಡಿತಾ ಇದಾರೆ, ಇಲ್ಲ ಇಲ್ಲಿ ಮಾಡ್ತಾ ಇದಾರೆ, ಇಲ್ಲಿ ಮಾಡ್ತಾ ಇದಾರೆ. ಏನ್ ಹೆದರ್ಸ್ತಾ ಇದ್ದೀರಾ? ಏನಕ್ಕೆ ಹೆದರ್ಸ್ತಾ ಇದ್ದೀರಾ ಜನಕ್ಕೆಲ್ಲ? ಏನಕ್ಕೆ ಹೆದರ್ಸ್ತಾ ಇದ್ದೀರಿ ಜನಕ್ಕೆ? ಸೇರಿಸ್ಕೊಳ್ರಿ, ನಿಮ್ ಜೊತೆ ಮಾಡ್ರಿ. ಮಾಡಕ್ಕಾಗ್ಲಿಲ್ಲ ತಾನೇ, ಹೋಗ್ಲಿ, ಬಿಡ್ಬಿಡಿ. ಅಧಿಕಾರಿಗಳೇ ಆಗ್ಲಿ, ಯಾರೇ ಆಗ್ಲಿ, ನಾನು ಕೇಳ್ಕೊಳ್ಳೋದು ಇಷ್ಟೇ. ಏನ್ ಪರ್ಮಿಟ್ ಆಟೋಗಳಿಲ್ಲ, ಏನಿಲ್ಲ, ಅದಿಲ್ಲ ಇದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. 1 ವರ್ಷ ಟೈಮ್ ಕೊಡಿ ಸ್ವಾಮಿ, ನಾವೆಲ್ಲ ಮಾಡಿಸ್ತೀವಿ. ಒಂದ್ ಗಾಡಿಗಳನ್ನು ಬಿಡಲ್ಲ, ಆತರ ಕರ್ಕೊಂಬಂದು ನಾವು ಮಾಡಿಸ್ತೀವಿ. ಯಾರು ಬಿಟ್ಟಿರ್ತೀವಿ ಅವ್ರು ಹಿಡ್ಕೊಂಡು ಹೋಗಿ. ಅವಾಗ ನೋಡಿ, ನಾವೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದೀವಿ. ಏನು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದೀವಿ? ಇದ್ರಲ್ಲಿ ನಾವಲ್ಲ, ಡ್ರೈವರ್ಗಳೇ, ಇನ್ವೆಸ್ಟರ್ಗಳೇ, ಡ್ರೈವರ್ಗಳೇ ಪ್ಲಾಟ್ಫಾರ್ಮು. ಇದ್ರಲ್ಲಿ ಯಾರು ಜಾಸ್ತಿ ದುಡ್ಡು ತಗೊಳ್ಳಲ್ಲ, ಜಾಸ್ತಿ ಇದು ಮಾಡಕ್ ಹೋಗಲ್ಲ. ಆನ್ ಟೈಮಿಗೆ ಬುಕ್ ಮಾಡಿದಾಗ ಬರ್ತಾರೆ, ಅವ್ರದ್ದೇ ಇರುತ್ತೆ. ಪ್ಲಸ್ ಅವ್ರಿಗೆ ಏನು 7 ಲಕ್ಷ ಇನ್ಸೂರೆನ್ಸ್ ಕೊಡ್ಬೇಕು, ಅವ್ರ ಫ್ಯಾಮಿಲಿಗೆ ಏನು ಇನ್ಸೂರೆನ್ಸ್ ಕೊಡ್ಬೇಕು, ನಾವೆಲ್ಲ ಹ್ಯಾಂಡಲ್ ಮಾಡ್ತೀವಿ. ಇದೊಂದು ಗೌರ್ಮೆಂಟ್ ಪ್ಲಾಟ್ಫಾರ್ಮ್ ತರ ಮಾಡ್ತೀವಿ. ನಮ್ಗೆ ನಮ್ಮ ಚಾಲಕರು ಚೆನ್ನಾಗಿರ್ಲಿ, ಅವರೇ ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಇದೊಂದು ನಿಮ್ಗೆ ಚಾನ್ಸ್ ಕೊಡ್ತಾ ಇದೀವಿ. ಬನ್ನಿ, ನಮ್ಮ ಜೊತೆ ಸೇರ್ಕೊಳ್ಳಿ. ನಿಮ್ದೇ ಆದ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ನೀವು ಇದರಲ್ಲಿ ಎಲ್ಲರೂ ಒಂದು ಸೇರ್ಕೊಂಡು ಒಟ್ಟಾಗಿರಿ. ನಿಮ್ಗೆ ಯಾರು ಬಂದು ಅಲ್ಲಾಡ್ಸಲ್ಲ. 1 ಕಡ್ಡಿ ಇದ್ರೆ ಮುರಿದಾಕ್ತಾರೆ, ಅದೇ 100 ಕಡ್ಡಿ ಇದ್ರೆ ಯಾರು ಮುರಿದಾಕ್ತಾರೆ ನಿಮ್ಗೆ? ಯಾರು ಹಿಂದೆ ಒಬ್ಬಲಿಂದೆ ಹೋಗೋದು ಬೇಡ. ಎಲ್ಲಾರು ನೀವು ಬಾಸ್ ಆಗಿರಿ ಅಂತ ನಾನು ಹೇಳ್ತಾ ಇರೋದು. ಇದು ಬಾಸ್ ಆಗೋ ಬಂದಿರೋ ಚಾನ್ಸ್ ಇದೆಯಲ್ಲ, ನೀವುಗಳೇ ಓನರ್ ಆಗ್ತಾ ಇದ್ದೀರಾ ಅಂತ ಇಲ್ಲಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ಅವರೇ ಖುಷಿಯಾಗಿ ಕಳಿಸ್ಬಿಡ್ತಾ ಇದ್ರು.
ಇವ್ರುಗಳೇ ಓನರ್ ಆಗ್ಬಿಟ್ರೆ ನಾವೆಲ್ಲಿಂದ ಇವ್ರಗಳ ಮೇಲೆ ರೂಲ್ ಮಾಡೋದು? ನಾವಿಲ್ಲಿಂದ ನಮ್ ದರ್ಪ ತೋರ್ಸಕ್ಕಾಗುತ್ತೆ? ನಾನು ಅನ್ನೋದಿದೆಯಲ್ಲ ಅದ್ ತೋರ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವ್ರು ಇವಾಗ ಯಾರೋ ಒಬ್ಬ ಬಂದಿದ್ದಾರೆ, ಇವ್ರುಗಳಿಗೆ ಓನರ್ ಮಾಡ್ತಾ ಇದ್ದಾನೆ ಅಲ್ಲಿ. ಇವ್ರುಗಳೇ ಓನರ್ಗಳಾಗ್ಬಿಟ್ರೆ ಇವ್ರದ್ದೇ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದ್ದಾರೆ. ನೀವು ನಮ್ಮ ಚಾಲಕರಿಗೆ ಏನ್ ಹೇಳೋದು ಅಂದ್ರೆ, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮಗ್ ಗೊತ್ತಾಗಿದೆ ಇನ್ನೊಬ್ಬಂಗೆ ಹೇಳಿ, ಇನ್ನೊಬ್ಬಂಗೆ ಗೊತ್ತಾಗಿದೆ ಇನ್ನೊಬ್ಬಂಗೆ ಹೇಳಿ, ಅರ್ಥ ಮಾಡ್ಕೊಳ್ಳಿ. ವಿಡಿಯೋಗಳನ್ನ ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನ ಲೈಕ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅರ್ಥ ಮಾಡ್ಕೊಂಡು ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ದೇ ಓನ್ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾರು ಡಾಕ್ಯುಮೆಂಟ್ಸ್ ಇಲ್ಲ, ಕಾರ್ಮಿಕ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿಲ್ಲ, ಮತ್ತೆ ಇನ್ನೊಂದು ಏನಾಗಿಲ್ಲ, ನಾಳೆ ಇನ್ನೊಂದು ಏನಾದ್ರೂ ಹೊಸದಾಗಿ ತೆಗಿಬೋದು. ಅದಕ್ಕೂ ಇಲ್ಲಿ ನಾವು ಫಸ್ಟ್ ಪ್ರಿಫರೆನ್ಸ್ ಏನ್ ಕೊಡ್ತೀವಿ ಅಂದ್ರೆ, ಇವೆಲ್ಲ ಡಾಕ್ಯುಮೆಂಟ್ಸ್ ಇದೆಯಲ್ಲ ಇದು ಕರೆಕ್ಟ್ ಆಗಿರ್ಬೇಕು, ಇದನ್ನ ನಾವು ಫಾಲೋ ಅಪ್ ಮಾಡ್ತೀವಿ. ಕರೆಕ್ಟಾ? ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇರಲಿ, ಅವ್ನ ಗಾಡಿ ಇನ್ಸೂರೆನ್ಸ್ ಕ್ಲೋಸ್ ಆಗಿದ್ರೆ ಇನ್ಸೂರೆನ್ಸ್ ಮಾಡೋದಾಗ್ಲಿ, ಅವ್ನು ಏನ್ ಮಾಡೋದಿದ್ರು ಇಲ್ಲಿ ನಮ್ಮ ಕಡೆಯಿಂದ ನಾವು ಎಷ್ಟು ಪ್ರೆಸರ್ ಹಾಕಿ ಮಾಡಿಸ್ಬೋದು, ಅವ್ನಿಗೆ ಹೇಗೆ ದುಡ್ಡು ಉಳಿಸಿ ಮಾಡ್ಬೋದು, ಆ ಥರ ಮಾಡೋಣ. ಆಯ್ತಾ? ಬನ್ನಿ, ನಿಮ್ಗಳ ಐಡಿಯಾಗಳನ್ನ ಹೇಳಿ, ನಿಮ್ದು ಒಂದು ಇದು ಹೇಳಿ. ಇಲ್ಲ ಸರ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಬ್ರೋ, ಇಲ್ಲ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಐಡಿಯಾಗಳು ಹೇಳಿ. ನಾವು ಒಂದು ಐಡಿಯಾಗಳು ಇಟ್ಟಿದ್ದೀವಿ, ಅದ್ರ ತಕ್ಕನಂಗೆ ನಮ್ದು ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ಬೇಡವ್ರದ್ದು ಬೇಡ, ಸಾಕು. ಮತ್ತೆ ಇನ್ನೊಂದು ಕಂಪ್ನಿ ಯಾವುದೋ ಬಂದಿದೆ, ಅವ್ರು ನಾಳೆ ಬೆಳೆಯ ತನಕ ಸುಮ್ಮನಿರ್ತಾರೆ. ಅವ್ರು ಕರೆಕ್ಟಾಗಿ ಸೂಟ್ ಕೇಸ್ ಕೊಡ್ಲಿಲ್ಲ ಅಂದ್ರೆ ಅವನು ಸರಿ ಇಲ್ಲ ಅಂತಾರೆ. ಮತ್ತೆ ನಾವು ಇನ್ನೊಂದು 15 ದಿನ ಮನೇಲಿ ಕೂತ್ಕೊಳ್ಳೋದು, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಸೂಟ್ ಕೇಸ್ ಬರ್ಲಿಲ್ಲ ಅಂದ್ರೆ ಅವ್ನು ಸರಿ ಇಲ್ಲ, ಮನೇಲಿ ಕೂತ್ಕೊಳ್ಳಿ. ಈ ತರ ಎಷ್ಟು ದಿನ ನಮ್ಗೆ ಮಾಡ್ಕೊಂಡಿರ್ತೀರಾ? ಈ ಸೂಟ್ ಕೇಸ್ ಎಲ್ಲ ಬೇಡ, ನಮ್ಮ ಹತ್ರ ವ್ಯವಹಾರನೇ ಇಲ್ಲ. ನೀವುಗಳೇ ಇನ್ವೆಸ್ಟ್ಗಳು, ನೀವುಗಳೇ ಓನರ್. ಇಲ್ಲಿ ನೀವು ಯಾರಿದ್ರು ಯಾರಿಗೂ ಸೂಟ್ ಕೇಸ್ ಕೊಡೋಂಗಿಲ್ಲ, ಯಾರ ಹತ್ರನೂ ಹೋಗಂಗಿಲ್ಲ. ಇದೆ ಪ್ಲಾಟ್ಫಾರ್ಮೇ ನಿಮ್ದು. ನೋಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.